30-40 ಎರಡು ಸೈಟ್ ಇದೆ. 30-40 ಸೇಲ್ಗಿದೆ. ವಿದ್ಯಾನಗರ ಸಿಗ್ನಲ್ಗೆ ಏರ್ಪೋರ್ಟ್ ರೋಡ್ ಇಂದ ಇಲ್ಲಿಗೆ 0.5 ಕಿಲೋಮೀಟರ್. 30 ಫ್ರಂಟ್ಗೆ 40 ಒಳಗಡೆ. ಇದು 30-40 ಎರಡು ಸೈಟ್ ಇದೆ. ಈಗ ನೋಡಿದ್ದೀರಾ ನೀವು. 30-40 ಹಿಂದೆಗಡೆ ರೋಡ್ ಇದು. ಈ ರೋಡ್ ಬಂದು ಒಳಗಡೆ ಬರೋ ದಾರಿ ಇದು ಪ್ರಾಪರ್ಟಿಗೆ. ಇದು ಪ್ರಾಪರ್ಟಿ ಮೈನ್ ರೋಡ್ ಇದು. ಅಲ್ಲಿ ಬಂದೆ ಮೈನ್ ಗೇಟ್ ಬರುತ್ತೆ, ಅದು ಬಂದು ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ ರೋಡ್ ಒಳಗಡೆ ಬಂದ್ರೆ ಜಸ್ಟ್ 0.5 ಕಿಲೋಮೀಟರ್ ಇಲ್ಲಿಂದ. ಇದು ರೋಡ್ ಬಂದು 50 ಫೀಟ್ ರೋಡ್ ಬರುತ್ತೆ. ಇದು ಮೈನ್ ರೋಡ್ ಇದು. ಬೈಯಪ್ಪ ಅಪ್ರೂವ್ಡ್ ಪ್ರಾಪರ್ಟಿ, ಏಕಾತ ಪ್ರಾಪರ್ಟಿ. ಈಗ ಚಿಕ್ಕಜಾಲ ಮೆಟ್ರೋ ಸ್ಟೇಷನ್ಗೆ 0.5 ಕಿಲೋಮೀಟರ್. 1 ಕಿಲೋಮೀಟರ್ ಏನಾಗುತ್ತೆ, ಪೂರ್ವ ಏರೋ ಸಿಟಿ ಅಂತ ಅಪಾರ್ಟ್ಮೆಂಟ್ ಬರ್ತಿದೆ, ಹಾಗೆ ಆಫೀಸ್ ಸ್ಪೇಸ್ ಬರ್ತಿದೆ. 30-40 ಎರಡು ಸೈಟ್ ಮೆಜರ್ಮೆಂಟ್ ಇದೆ ಅಂತ. ಈ ಕಾಲೇಜಿಂದ 0.5 ಕಿಲೋಮೀಟರ್ಸ್ ಆಗುತ್ತೆ ಆ ಪ್ರಾಪರ್ಟಿಗೆ. ಆ ಪ್ರಾಪರ್ಟಿ ಕಾಸ್ಟ್ ಬಂದು 1 crore 8 lakhs ಆಗುತ್ತೆ. ಸೊ ವೆರಿ ಕ್ಲೋಸ್ ಪ್ರಾಪರ್ಟಿಗೆ. ಇಲ್ಲಿಂದ 0.5 ಕಿಲೋಮೀಟರ್ಸ್ ಆಗುತ್ತೆ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ 30-40 ಎರಡು ಸೈಟ್ ಇದೆ. 30-40 ಸೇಲ್ಗಿದೆ. ಈ ಜಾಗ ಬಂದು ವಿದ್ಯಾನಗರ ಸಿಗ್ನಲ್ಗೆ ಏರ್ಪೋರ್ಟ್ ರೋಡಿಂದ ಇಲ್ಲಿಗೆ 0.5 ಕಿಲೋಮೀಟರು. ಈ ಪ್ರಾಪರ್ಟಿ ಬಂದು 9 acres ಲ್ಯಾಂಡ್ ಏರಿಯಾ ಇದೆ ಟೋಟಲ್ ಪ್ರಾಪರ್ಟಿ ಇದು. ನೀವು ಏನು ನೋಡ್ತಾ ಇದ್ದೀರಾ, 30 ಫ್ರಂಟಿಗೆ 40 ಒಳಗಡೆ. ಈ ಜಾಗದಲ್ಲಿ ಎರಡು ಪ್ರಾಪರ್ಟಿ ಇದೆ. ಇದು ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಇಲ್ಲಿ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಇದು 30-40 ಎರಡು ಸೈಟ್ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಈಗ ಏನು ನೋಡಿದ್ದೀರಾ, 30-40 ಮೆಜರ್ಮೆಂಟು. ಇದೊಂದು ಸೈಟು, ಇದೊಂದು ಸೈಟು. ಸೈಟ್ ಒಳಗಡೆ ನಿಮಗೆ ಈ ಥರ ಕಾಣ್ತಾ ಇದೆ ನೋಡಿ. ಸೊ ಅಕ್ಕಪಕ್ಕ ಮನೆ ಇದೆ, ಆ ಕಡೆ ಒಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ಸೊ ಈ ಕಡೆನೂ ಹಾಗೆ ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಸೈಟು ಮುಂದೆಗಡೆ ರೋಡು ಯಾವ ಥರ ಇದೆ ಅಂತ ನೋಡಿ. ಇದು ಬಂದು 30 ಫೀಟ್ ರೋಡ್ ಇದೆ. ಇದು 30-40 ಸೈಟು ಮುಂದೆಗಡೆ. ಈ ಕಡೆ ಪ್ರಾಪರ್ಟಿ ಮುಂದೆ ರೋಡ್. 30-40 ಮುಂದೆಗಡೆ ಸೈಟ್ ಮುಂದೆಗಡೆ 30 ಫೀಟ್ ರೋಡ್ ಬರುತ್ತೆ. ರೋಡೆಲ್ಲ ನೋಡಿ ಯಾವ ಥರ ಇದೆ ಅಂತ. ಇದು 30 ಫೀಟ್ ರೋಡ್ ಇದು. ಈ ಜಾಗ ಬಂದು 30-40 ಒಂದು ಸೈಟು. ಹಾಗೆ ನೋಡಿ, ಇದೆಲ್ಲ ರೋಡ್ ಇದು, ಮೈನ್ ರೋಡ್ ಇದು. ಪ್ರಾಪರ್ಟಿ ಮುಂದೆಗಡೆ 30-40 ಸೈಟ್ ಮುಂದೆಗಡೆ ಇದು. 30-40 ಮೆಜರ್ಮೆಂಟು. 30-40 ಮೆಜರ್ಮೆಂಟ್ ಸೈಟ್ ಒಳಗಡೆ ಎಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು 30-40 ಎರಡು ಸೈಟು. ಸೊ ನೋಡ್ಬೋದು ಒಳಗಡೆ ಎಲ್ಲ ಜಾಗ, ಒಳಗಡೆ ಸೈಟ್ ಒಳಗಡೆ ಎಲ್ಲ. ಆ ಸೈಟಲ್ಲಿ ಏನು ನೋಡಿದ್ದೀರಾ, ಆ ಸೈಟದು ಲೈವೇಟ್ ಜಾಗ ಇದು ಯಾವ ಥರ ಡೆವಲಪ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಇದು ಲೈವೇಟ್ ಜಾಗ ಇದು. ಈ ರೋಡು ಬಂದು ಎಂಟ್ರೆನ್ಸ್ ಇದು 30-40 ಮುಂದೆಗಡೆ ನೋಡಿದಿರಲ್ಲ ಪ್ರಾಪರ್ಟಿ. ಆ ಪ್ರಾಪರ್ಟಿ ನೋಡ್ಬೇಕಾದ್ರೆ ಇದು ಎಂಟ್ರೆನ್ಸ್ ಒಳಗಡೆ ಬರೋ ದಾರಿ ಇದು. ಸೈಟು ಒಳಗಡೆ ಹೋಗೋ ಜಾಗ ಇದು. ಇದೆಲ್ಲ ರೋಡ್ ಇದು, ರೋಡು. ಆಮೇಲೆ ಇದೇನು ನೋಡಿದ್ದೀರಾ ನೀವು, 30-40 ಹಿಂದೆಗಡೆ ರೋಡ್ ಇದು. ಆ ಪ್ರಾಪರ್ಟಿ ಹಿಂದೆಗಡೆ ರೋಡ್ ಇದು. ಈ ರೋಡು ಬಂದು ಒಳಗಡೆ ಬರೋ ದಾರಿ ಇದು ಪ್ರಾಪರ್ಟಿಗೆ. 30-40 ಎರಡು ಸೈಟಿಗೆ ಬರೋ ಜಾಗ ಇದು. ಏನು ನೋಡಿದ್ದೀರಾ, ಇದು ಪ್ರಾಪರ್ಟಿ ಮೈನ್ ರೋಡ್ ಇದು. ಅಲ್ಲಿ ಬಂದೆ ಮೈನ್ ಗೇಟ್ ಬರುತ್ತೆ, ಅದು ಬಂದು ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ ರೋಡ್ ಒಳಗಡೆ ಬಂದರೆ ಜಸ್ಟ್ 0.5 ಕಿಲೋಮೀಟರ್ ಇಲ್ಲಿಂದ. ಇದು ರೋಡ್ ಬಂದು 50 ಫೀಟ್ ರೋಡ್ ಬರುತ್ತೆ. ಇದು ಮೈನ್ ರೋಡ್ ಇದು. ಪ್ರಾಪರ್ಟಿ ಒಳಗಡೆ ಬರೋ ಮೈನ್ ರೋಡು ನೋಡಿ. ಇದು ಮೈನ್ ರೋಡು ಇದೆಲ್ಲ ಒಳಗಡೆ ಬರಬೇಕಿದು. ಸೊ ಇದೆಲ್ಲ ಮೈನ್ ರೋಡ್ ಇದು. ಈ ಪ್ರಾಪರ್ಟಿದು, ಈ ಲೆವೆಟದು ಇದು ಪಾರ್ಕ್. ಇದು ಪಾರ್ಕ್ ಏರಿಯಾ ಇದು. ಇಲ್ಲಿ ಒಂದು ಪಾರ್ಕ್ ಇದೆ, ಹಾಗೆ ಈ ಕಡೆನೂ ಒಂದು ಪಾರ್ಕ್ ಇದೆ. ಸೊ ಇದೆಲ್ಲ ನೋಡ್ಬೋದು. ಇದೆಲ್ಲ ಮೈನ್ ರೋಡ್ ಇದು. ಮೈನ್ ರೋಡಿಂದ ಒಳಗಡೆ ಬಂದರೆ ಇದೆಲ್ಲ ಎಂಟ್ರೆನ್ಸ್ ಒಳಗಡೆಯಿಂದ ಬಂದರೆ ಆ ಥರ ಹೋಗೋ ಜಾಗ ಇದು ಪ್ರಾಪರ್ಟಿಗೆ. ಇದೆಲ್ಲ ರೋಡ್ ಇದು. ಈ ಜಾಗ ಏನು ನೋಡಿದ್ದೀರಾ, ಬೈಯಪ್ಪ ಅಪ್ರೂವ್ಡ್ ಪ್ರಾಪರ್ಟಿ, ಏಕಾತ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ಶ್ರೀ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜು
ಬ್ಯಾಕ್ ಸೈಡೇ ಇದು ಜಾಗ ಇದು. ಆಮೇಲೆ ಇಲ್ಲಿಂದ ನಿಮಗೆ ಏರ್ಪೋರ್ಟ್ ರೋಡ್ಗೆ 0.5 ಕಿಲೋಮೀಟರ್ಸ್ ಆಗುತ್ತೆ ಈ ಜಾಗದಿಂದ. ಹಾಗೆ ಚಿಕ್ಕಜಾಲ ಮೆಟ್ರೋ ಸ್ಟೇಷನ್ಗೆ 0.5 ಕಿಲೋಮೀಟರು. ಆಮೇಲೆ ವೆರಿ ಕ್ಲೋಸ್ ಇದೆ, 1 ಕಿಲೋಮೀಟರ್ ಏನಾಗುತ್ತೆ ಪೂರ್ವ ಏರೋ ಸಿಟಿ ಅಂತ ಅಪಾರ್ಟ್ಮೆಂಟ್ ಬರ್ತಿದೆ, ಹಾಗೆ ಆಫೀಸ್ ಸ್ಪೇಸು ಬರ್ತಿದೆ. ನಾನು ನಿಮಗೆ ತೋರಿಸಿದೆ 30-40 ಎರಡು ಸೈಟು ಮೆಜರ್ಮೆಂಟ್ ಇದೆ ಅಂತ. ಈ ಕಾಲೇಜಿಂದ 0.5 ಕಿಲೋಮೀಟರ್ಸ್ ಆಗುತ್ತೆ ಆ ಪ್ರಾಪರ್ಟಿಗೆ. ಆ ಪ್ರಾಪರ್ಟಿ ಕಾಸ್ಟ್ ಬಂದು 1 crore 8 lakhs ಆಗುತ್ತೆ. ಸೊ ವೆರಿ ಕ್ಲೋಸ್ ಪ್ರಾಪರ್ಟಿಗೆ ಇಲ್ಲಿಂದ 0.5 ಕಿಲೋಮೀಟರ್ಸ್ ಆಗುತ್ತೆ.